ನೋಡಿ, ಜೀವನದಲ್ಲಿ ಹೈಟ್ ಇದ್ರೂ ಪ್ರಾಬ್ಲಮ್, ಗಿಡ್ ಇದ್ರೂ ಪ್ರಾಬ್ಲಮ್. ಜೀವನದೊಳಗ ಹೈಟ್ ಇದ್ರೂ ಪ್ರಾಬ್ಲಮ್, ಗಿಡ್ ಇದ್ರೂ ಪ್ರಾಬ್ಲಮ್. ನೋಡ್ರಿ, ನಿಮಗೆ ಹೈಟ್ ಇದ್ದವ್ರಿಗೆ ಲಾಭ ಆಗ್ಯದೋ ಅಥವಾ ನಷ್ಟ ಆಗ್ಯದೋ ನಮಗ್ ಗೊತ್ತಿಲ್ಲ. ಆದ್ರೆ ನಮಗೆ ಈ ಗಿಡ್ಡ ಇರೋದ್ರಿಂದ ಒಂದು ಲಾಭ ಆಗ್ಯದ. ಅದು ಏನು ಲಾಭ ಆಗ್ಯದ ಅಂದ್ರೆ, ನಮ್ಮದು ಎಲ್ಲೋ ಹೋದ್ರು ಖರ್ಚು ಕಡಿಮೆ ಇರ್ತದೆ. ಎಲ್ಲಿ ಹೋದ್ರು ಖರ್ಚು ಕಡಿಮೆ ಇರ್ತದೆ ನಮ್. ಅದ ಹೆಂಗಂದ್ರೆ ನೋಡ್ರಿ, ನೀವ್ ಏನ್ ಮಾಡ್ತೀರಂದ್ರೆ, ಬಟ್ಟೆ ಹೊಲಿಸಬೇಕಾದ್ರೆ 2 ಮೀಟರ್ ಪ್ಯಾಂಟ್ ಪೀಸ್ 2 ಪೀಸ್ ಕಟ್ ಮಾಡಿಸ್ಬಿಡ್ತೀವಿ. ನಾವೇನಂಗಿಲ್ಲ, 1.5 ಮೀಟರ್ದಲ್ಲಿ ಪ್ಯಾಂಟು ಶರ್ಟ್ ರೆಡಿ ಮಾಡಿಸ್ಬಿಡ್ತೀವಿ ನಾವು. ಇನ್ನೊಂದು ಏನಪ್ಪ ನಮಗೆ ಲಾಭ ಅಂದ್ರೆ, ಕುಳ್ಳಗಿದ್ದವ್ರು ಇರೋದ್ರಿಂದ ಬಸ್ ನಲ್ಲಿ ಹೋಗ್ಬೇಕಾದ್ರೆ ನಮಗೆ ಯಾರು ಟಿಕೆಟ್ ತಗೋ ಅಂತ ಕೇಳಂಗೇ ಇಲ್ಲ. ಅದ್ಯಾವುದೋ ಕರ್ನಾಟಕ ಹೋಗು ಹುಡುಗಿರ್ಬೇಕಂತ ತಿಳ್ಕೊಂಡು ಕಂಡಕ್ಟರ್ ಮುಂದಕ್ಕೆ ಹೋಗ್ಬಿಡ್ತಾರು. ನಾವು ಟಿಕೆಟ್ ತಗಸಲ್ದೆ ಪ್ರಯಾಣ ಮಾಡ್ಕೊಂಡು ಸುಮ್ಮನೆ ಮನೆ ಬಂದ್ಬಿಡ್ತೀವಿ. ಇನ್ನೊಂದು ನಮಗೆ ಬಸ್ ನಲ್ಲಿ ಏನ್ ಲಾಭ ಅಂದ್ರೆ, ಬಸ್ಸು ರಶ್ ಇದ್ರೆ ನಮಗೆ ಸೀಟ್ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರಾದ್ರೂ ತೊಡೆ ಮ್ಯಾಲ ಕರ್ಕೊಂಡು ಕುಂತ ಬಿಡ್ತಾರ. ಅಯ್ಯಪ್ಪಿ, ಒಬ್ಬ ಬಂದಿ ಯಾರು ಬಂದಿಲ್ಲ ಹಂಗೆಲ್ಲ ನಿಂತ್ಕೋಬಾರ್ದು ಅಂತ ಕರ್ಕೊಂಡು ಕುಂತ ಬಿಡ್ತಾರ. ನಿಜವಾಗ್ಲೂ ಹೇಳ್ತೀನಿ, ಮುಂದೆ ಒಂದು ಘಟನೆ ಆಯ್ತು. ಮನೆಯಲ್ಲಿ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ರು, ಹಂಗ ಬಸ್ ಹತ್ಬಿಟ್ಟಿರಿ. ಬಸ್ ನಲ್ಲಿ ಹೋಗ್ಬೇಕಾದ್ರೆ ಬಸ್ಸು ರಶ್ ಇತ್ತು. ಕಂಡಕ್ಟರ್ ಟಿಕೆಟ್ ತಗೊಂತ ನಮ್ಮ ಹತ್ರನ ಬರ್ತಿದ್ದ. ಕಿಸೆದಲ್ಲಿ ಕೈ ಹಾಕ್ತೀನಿ, 1 ರೂಪಾಯಿನೂ ಸಿಗ್ತಾ ಇಲ್ಲ. ಏನ್ ಮಾಡಿದೆ ಅಂದ್ರೆ, ಒಂದು ಉಪಾಯ ಮಾಡಿದೆ ನಾನು. ಬಾಜು ಒಬ್ರು ತಾಯಂದ್ರು ಕುಂತಿದ್ರು, ಅವ್ರನ್ನ ವಿನಂತಿ ಮಾಡ್ಕೊಂಡೆ, ಅಕ್ಕೋರ್ರೆ ನಮಗೆ ನೀವು ತಾಯಿ ಇದ್ದಂಗೆ, ಹೆಂಗಾದ್ರೂ ಮಾಡಿ ಕಂಡಕ್ಟರ್ ಅವರಿಂದ ಬಚಾವ್ ಮಾಡ್ರಿ ಅಂದೆ. ಅವ್ರು ಅಂದ್ರು, ಯಪ್ಪ ನನ್ನ ಮಗ ಇದ್ದಂಗಂತ ಬಾಜು ಕರ್ಕೊಂಡು ಕುಂತು ಬಿಟ್ರ. ಕಂಡಕ್ಟರ್ ಹತ್ರ ಬರ್ತಿದ್ದಾಗ ನಾ ಏನ್ ಮಾಡಿದೆ ಅಂದ್ರೆ, ಅವರು ಟಿಕೆಟ್ ತಗಸ್ಬಾರ್ದು, ನಾನು ತಗಸ್ಬಾರ್ದು. ಒಂದು ಉಪಾಯ ಮಾಡಿದೆ. ಏನು? ಕಂಡಕ್ಟರ್ ಟಿಕೆಟ್ ತಕ್ಕೊಂತ ಹತ್ರ ಬರ್ತಿದ್ರು, ನಾ ಶುರು ಮಾಡಿದೆ. ಏನು? ಖುಷಿ ಅನಿಸಿದ್ರೆ ಒಂದು ಜೋರಾದ ಚಪ್ಪಾಳೆ, ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ. ಹಿಂಗ್ ಮಾಡಿದ ತಕ್ಷಣ ಕಂಡಕ್ಟರ್ ಅಂದ್ರು, ಎಷ್ಟು ಕೂಸದು, ಅದಕ್ಕೆ ಏನಾದ್ರು ಬಿಸ್ಕೆಟ್ ಏನಾದ್ರು ತಿನ್ಸೋದಕ್ಕೆ, ಹಾಗೆ ಏನಾದ್ರು ಕುಡಿಸೋದಕ್ಕೆ ಎಷ್ಟು ಓದಕ್ಕ ಕೂಸು. ನೀನ್ ಹತ್ರ ದುಡ್ಡು ಇರ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಅದಾವಂತ ನಮಗ 100 ರೂಪಾಯಿ ಕೊಟ್ಟು ಹೋಗ್ಬಿಟ್ರು. ಅದು ಬಸ್ ಚಾರ್ಜ್ ರೀ, 110 ರೂಪಾಯಿ ಇತ್ತು. ಅವ್ರು ಕೊಟ್ಟದ್ದು 100 ರೂಪಾಯಿ, 210 ರೂಪಾಯಿ ಪ್ರಾಫಿಟ್ ಆಯ್ತು. ಹಿಂಗೆ ನಮ್ಮ ಮೇಲೆ ನಾವೇ ಹಾಸ್ಯವನ್ನ ಮಾಡ್ತಾ ಜನರನ್ನ ನಗಿಸುವಂತ ಪ್ರಯತ್ನವನ್ನ ಮಾಡ್ತಿರ್ತೀವಿ. ಈಗ ನೇರವಾಗಿ ಆ ಮಿಮಿಕ್ರಿ ಕಡೆ ಬರ್ತಾ ಇದ್ದೀನಿ. ಈಗ ಪ್ರಕೃತಿಯ ನಿಯಮದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೂಗ್ತದ? ಕೋಳಿ ಅಲ್ಲ, ಹುಂಜ ಕೂಗ್ತದ. ಹುಂಜ ಬೇರೆ ಯಾರು ಗೊತ್ತೈತ್ರಿ? ಹುಂಜ ಬೇರೆ ಯಾರು ಅಲ್ಲ, ಕೋಳಿಯ ಗಂಡ. ಅವು ಮದುವೆ ಆಗಿರ್ತಾವ. ಹುಂಜ ಯಾವ ರೀತಿ ಕೂಗ್ತಾನೆ, ಮಿಮಿಕ್ರಿ ಪ್ರದರ್ಶನವನ್ನ ಮಾಡ್ತಾ ಇದ್ದೀನಿ. ತಮಗೇನಾದ್ರೂ ಮಿಮಿಕ್ರಿ ಸರಿ ಅನ್ಸಿದ್ರೆ ಒಂದು ಜೋರಾದ ಚಪ್ಪಾಳೆ. ಆ ಹುಂಜ ಯಾವ ರೀತಿ ಕೂಗ್ತದ? ಇನ್ನು ಹುಂಜ ಕೂಗ್ಬೇಕಾದ್ರೆ ಇವರ ಮಿಸಸ್ ಕೋಳಿ
ಹುಂಜನವರ ಧರ್ಮಪತ್ನಿ, ಹುಂಜನವರ ಯಜಮಾನಿ, ಹುಂಜನವರ ಹೋಮ್ ಮಿನಿಸ್ಟರ್. ಶುರು ಮಾಡಿದ ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಯಜಮಾನ್ರಿಗೆ ಹೇಳ್ತದ ಕೋಳಿ. ಏನ್ ಹೇಳ್ತದಂದ್ರೆ, ಕೋಳಿ ಹೇಳ್ಬೇಕಾದ್ರೆ ಈ ಹುಂಜ ಕೋಳಿಯವರ ಪುತ್ರ ಪುತ್ರಿಯರು ಇವು ಶುರು ಮಾಡಿದ್ರು. ಕೋಳಿ ಮರಿ ಧ್ವನಿ ಮಾಡ್ಬೇಕಾದ್ರೆ ಕೋಳಿ ಸೈಕಿದವ್ರು ಏನ್ ಮಾಡಿದ್ರು, ಕೋಳಿ ಗೂಡ ಬಾಗಿಲವನ್ನ ತೆಗೆದ್ರು. ಹುಂಜ ಎಲ್ಲಿ ಹೋಯ್ತಂದ್ರೆ ತಿಪ್ಪೆಗಾದ್ರು ಬಿಸ್ನೆಸ್. ತಿಪ್ಪೆಯನ್ನ ಹಾಕಿದ್ರಿ ರೋಡ್ ತುಂಬಾ ಸಾಫ್ ಮಾಡ್ಬಿಡ್ತಾವ್ ಎಲ್ಲ ತಿಪ್ಪೆ ಕಸವನ್ನ. ಈ ಹುಂಜ ತಿಪ್ಪೆಯನ್ನ ಕೆದರಿ ಕೋಳಿಯನ್ನ ಕರಿತದ. ನೋಡಿ, ಯಾವುದೇ ಗಂಡು ಪಕ್ಷಿ ಆಗಲಿ ಹೆಣ್ಣು ಪಕ್ಷಿ ಮೇಲೆ ಬಹಳ ಪ್ರೀತಿ ಇರ್ತದ. ಪ್ರಾಣಿಗಳು ಮನುಷ್ಯರ ಏನ್ ಗೊತ್ತಿಲ್ಲ ನನಗೆ. ಇನ್ ಪ್ರೀತಿ ಏನ್ ಹೇಳ್ತಾರೋ ಇನ್ ಬ್ಯಾಸರಕ್ಕಿಂದ ಹೇಳ್ತಾರೋ ಗೊತ್ತಿಲ್ಲ. ಆದ್ರೆ ಹುಂಜ ತಿಪ್ಪೆಯನ್ನ ಕೆದರಿ ಬಾಯಲ್ಲಿ ಕಾಳ ತಗೊಂಡ ಕೋಳಿಗೆ ತಿನ್ನಿಸಿ ತಾವು ಉಪವಾಸ ತಿರುಗಾಡುವಂತ ನಾವು ಘಟನೆ ನೋಡ್ತಿರ್ತೀವಿ. ಹುಂಜ ಕೋಳಿನ ಯಾವ ರೀತಿ ಕರಿತದ? ಯಾಕೆ ಆ ರೀತಿ ಹುಂಜ ಕರಿತದ ಅಂದ್ರೆ, ಹುಂಜಿಗೆ 100 ಹೆಂಡತಿಯರು ಇರ್ತಾರ, ಹುಂಜ ಮಾತ್ರ ಒಂದೇ ಇರ್ತದ. ಹೀಗಾಗಿ ಹುಂಜ ಕೋಳಿಗಳ ಜೀವನ ಈ ರೀತಿ ನಡೀತಿರ್ಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಈ ನಾಯಿಗಳ ಜಗಳ. ಯಾಕಂದ್ರೆ ನಾವು ಮನುಷ್ಯರು ಕೆಲವು ಪ್ರಾಣಿಗಳಿಂದ ಕಲಿತಿರ್ತೀವಿ. ಸಹಜವಾಗಿ ಹೇಳ್ಬೇಕಂದ್ರೆ ಹದ್ದಿನ ನೋಡೋದ್ರಲ್ಲಿ ಕಲಿಯೋದೊಂದಿದೆ, ನಾಯಿನ ನೋಡಿ ಒಂದು ಕಲಿಯೋದಿದೆ. ಈಗ ವಿಶೇಷವಾಗಿ ನಮ್ಗೆ ಉದಾಹರಣೆಗಳನ್ನ ಹೇಳ್ತಿರ್ತಾರೆ, ಯಾವ್ದೋ ನೀತಿ ಕಥೆಗಳಲ್ಲಿ ಆಗಿರ್ಬೋದು. ಹದ್ದು ತಾವು ಒಂದೇ ಬದುಕ್ತಿರ್ತದ, ಒಂಟಿಯಾಗಿ ಯಾವ ರೀತಿ ಜೀವನವನ್ನ ಸಾಗಿಸಬೇಕು, ಒಬ್ಬನೇ ಯಾವ ರೀತಿ ಬದುಕಬೇಕು, ಹುಲಿಯನ್ನ ನೋಡಿ ಕಲಿಯುವಂಥದ್ದು ಇರ್ತದ. ಈ ರೀತಿಯಾಗಿ ಈ ನಾಯಿಗಳೇನಂದ್ರೆ ಅದ್ರೊಂದು ವಿಶೇಷ ಏನಂದ್ರೆ, ಒಂದು ನಾಯಿ ಕಂಡ್ರೆ ಒಂದು ನಾಯಿಗೆ ಆಯ್ದು ಬರೋದಿಲ್ಲ. ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ ಸಹಾಯ ಸಹಕಾರದಿಂದ ಎಲ್ಲರೂ ಸೇರ್ಕೊಂಡು ಅನ್ಯೋನ್ಯವಾಗಿ ಬದುಕ್ತಿರ್ತೀವಿ. ಆದ್ರೆ ನಾಯಿಗಳಾಗಿ ಬದುಕಲ್ಲ. ಒಂದ್ ನಾಯಿ ಕಂಡ್ರೆ ಒಂದ್ ನಾಯಿಗೆ ಆಗಿ ಬರಲ್ಲ. ಒಂದ್ ಏನಾಯ್ತು ಒಂದ್ ಘಟನೆ ಅಂದ್ರೆ, ಇವ್ರ ಮನೆ ಹತ್ರ ಆ ನಾಯಿ ಹೋಗಿತ್ತು. ಆ ನಾಯಿ ಎಲ್ಲ ಓಣೆ ನಾಯಿಗಳೆಲ್ಲ ಸೇರ್ಕೊಂಡು ಅಟ್ಟಾಡಿಸ್ಕೊಂಡು ಕಡ್ದು ಬಿಟ್ಟಿದ್ವು. ಆ ನಾಯಿ ಹೇಳಿತ್ತು, ನಮ್ಮ ಮನೆ ಹತ್ರ ಬಾ ನೀನ್ ನೋಡ್ಕೊಂತೀನಿ ಅಂತ ಹೇಳಿ. ಅವಾಗ ಏನ್ ಕಡ್ದಿರೋ ನಾಯಿ ಅವ್ರ ಮನೆ ಮುಂದ್ಗಡೆ ಹೋಗ್ಬೇಕಾದ್ರೆ ಕಡಿಸಿಕೊಂಡಿರುವ ನಾಯಿ ಜಗಳವನ್ನ ಮಾಡ್ತದೆ. ಯಾವ ರೀತಿ ಬೈದಾಡ್ತಾವ ಅವು, ಮನುಷ್ಯರ ತರ ಬೈದಾಡ್ತಾವ. ಯಾವ ರೀತಿ ಶುರು ಮಾಡ್ತದ ಒಂದ್ ನಾಯಿ, ಮನೆ ಹತ್ರ ಯಾಕೆ ಬರ್ತಾಗಿದ್ದೆ, ನಾನೇನು ಸುಮ್ಮನೆ ಬಿಡೋದಲ್ಲ. ಈ ರೀತಿಯಾಗಿ ಆ ನಾಯಿ ಕಡಿಸ್ಕೊಂಡಿರೋ ನಾಯಿ ಬೈತಿತ್ತು. ಯಾವ ನಾಯಿಗೆ? ಕಡಿದಿರೋ ನಾಯಿ. ಇನ್ನು ಈ ನಾಯಿ ಮರಿ ಇರ್ತಾವ ಸುಮ್ಮನೆ ಇರೋದಿಲ್ಲ. ಈ ನಾಯಿ ಮರಿ ಏನ್ ಮಾಡ್ತದೆ ಅಂದ್ರೆ, ದೊಡ್ಡ ನಾಯಿಗಳಿಗೆ ಜಗಳವನ್ನ ಹಚ್ಚಿ ಮಜಾ ತಗೊಳ್ಬೇಕಂತೇಳಿ ಇನ್ನೊಂದು ನಾಯಿ ಮರಿ ಬರ್ತದೆ. ಈ ರೀತಿಯಾಗಿ ನಾಯಿಗಳ ಜೀವನ ನಡಿಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಆಂಬುಲೆನ್ಸ್ ಗಳ ಧ್ವನಿಯನ್ನ ತಗೊಂಡ್ಬರ್ತೀನಿ. ತಮಗೇನಾದ್ರೂ ಮಿಮಿಕ್ರಿ ಸರಿ ಅನ್ಸಿದ್ರೆ ಒಂದು ಜೋರಾದ ಚಪ್ಪಾಳೆ. ಬೆಂಕಿ ಹತ್ತಿದಾಗ ಯಾವ ವಾಹನ ಬರ್ತದ? ಅಗ್ನಿಶಾಮಕ ವಾಹನ. ಫೋನ್ ಮಾಡಿದ ತಕ್ಷಣ ನಮ್ಮ ರಕ್ಷಣೆಯಾಗಿ ಬರ್ತಾರೆ. ಆ ವಾಹನದ
ಒಂದು ಸೈರನ್ ಶಬ್ದ ಹೆಂಗಿರ್ತದೆ? ಇನ್ನೊಂದು ವಾಹನ ಯಾವುದಂದ್ರೆ ಆಂಬುಲೆನ್ಸ್ ವಾಹನ 108 ಅಂತ ಹೇಳ್ತೀವಿ. ಅದರಲ್ಲಿ ಒಂಥರ ಧ್ವನಿ ಮಾಡ್ತೀನಿ. ಯಾವ ರೀತಿ ಅಂದ್ರೆ ಇನ್ನೊಂದು ವಾಹನ ಯಾವುದಂದ್ರೆ ಪೊಲೀಸ್ ವಾಹನ. ಒಂದು ಬೆಂಕಿ ಆರಿಸೋದಕ್ಕೆ ಬಂದಿತ್ತು. ಇನ್ನೊಂದು ವಾಹನ ಪೇಷಂಟ್ ದವಾಖಾನೆ ಎತ್ಕೊಂಡು ಹೋಗ್ಬೇಕಂತ. ಇನ್ನೊಂದು ವಾಹನ ಮುಖ್ಯವಾಗಿ ಬರ್ತದ ಬೆಂಕಿ ಹಚ್ಚಿದವ್ರು ಯಾರು? ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಹೆಂಗಿರ್ತದಂದ್ರೆ ಪೊಲೀಸ್ ವಾಹನದ ಧ್ವನಿ ಈ ರೀತಿ ಇರ್ಬೇಕಾದ್ರೆ, ಇನ್ನೊಂದು ಈ ಮಗು ಅಳ್ತಿರ್ತಾವ ಜಾತ್ರೆ ಒಳಗೆ. ಕೆಲವರು ಹೆಣ್ಮಕ್ಳು ಜಾತ್ರೆ ಕರ್ಕೊಂಡು ಹೋಗ್ತಾರ. ಯಾರನ್ನಂದ್ರೆ ಮಕ್ಕಳನ್ನ. ಈ 3 ವರ್ಷದ ಮಕ್ಕಳು ಅಥವಾ 4 ವರ್ಷದ ಮಕ್ಕಳು ಇರ್ತಾವೆ. ಬಹಳಷ್ಟು ಜನ ಹೆಣ್ಮಕ್ಳು ಸೇರಿದಿರಿ, ತಮಗೆ ಅನುಭವ ಇರ್ತದ. ಅದು ನಾ ಸುಮ್ಮನೆ ಹಾಸ್ಯಕ್ಕಾಗಿ ಮಾತ್ರ ಬಳಸ್ಕೊಂತೀನಿ ಆ ಘಟನೆಯನ್ನ. ನಾನೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಈ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗ್ತಾರ. ಆ ಮಕ್ಕಳಿಗೆ ಜಾತ್ರೆ ಮಾಡಿಸೋದಿಲ್ಲ ಅವರು. ಬರೀ ತಾವೇ ಜಾತ್ರೆ ಮಾಡ್ತಿರ್ತಾರೆ, ತಮಗ ತಗೊಂತಿರ್ತಾರೆ. ಆ ಮಕ್ಕಳಿಗೆ ಏನು ಕೊಡ್ಸಲ್ಲ. ಆ ಮಗು ಸುಮ್ಮನಿರಲ್ಲ. ಜಾತ್ರೆ ಏನಾದ್ರು ಆಟಿಕೆ ಸಾಮಾನು ನೋಡಿದ ತಕ್ಷಣ ತಗೋಬೇಕಂತ ಆತ ಇರ್ತಾನೆ. ಈ ಕೆಲವರು ಆಮೇಲೆ ಕೊಡ್ಸಿರಾಯ್ತು, ಬಾಜು ಆ ಮಗು ಶುರು ಮಾಡ್ತಾನೆ. ಹಿಂಗ ಅಂದ ತಕ್ಷಣ ಕೆಲವರು ಆ ಕಡೆ ನೋಡಲ್ಲ. ಏನ್ ಮಾಡ್ತಾರಂದ್ರೆ ಆ ಕಡೆ ನೋಡಿದ್ರೆ 500 ರೂಪಾಯಿ ಹೋಯ್ತು. ಬಾಜೂರಿನ ಅವ್ರ ಗೆಳತಿಯರು ಹೇಳ್ತಾರ, ಬರ್ತತಿ. ಎಲ್ಲಾ ಜಾತ್ರೆ ತಾವೇ ಜಾತ್ರೆ ಮಾಡಿ ಆಮೇಲೆ ಒಂದು 10 ರೂಪಾಯಿ ಗಾಡಿ ಕೊಡಿಸಿರ ಅಂತ ಅವ್ರು ಪ್ಲಾನ್ ಮಾಡಿರ್ತಾರ. ಆತ ಈತ ಬಿಡಲ್ಲ, ಮೊದಲು ಗಾಡಿ ತಗೋಬೇಕಂತ ಈತ ಹಿಂಗೆ ಕರ್ಕೊಂಡು ತಿರುಗಿ ಮಾಡ್ತಾರೆ. ಕೊನೆಯ ಸಿಟ್ಟಿಗೆ ಎತ್ ಬಿಡ್ತಾನೆ. ಈ ರೀತಿ ಮಗು ಅಳ್ಬೇಕಾದ್ರೆ ಇವ್ರು ನೋಡ್ಬೇಕು. ಅವಾಗ ಬೇಜಾರಾಗ್ಬಿಡ, ಸಿಟ್ಟು ಬಂದ್ಬಿಡ್ತದ. ಶುರು ಮಾಡಿದ್ರೆ ಈ ರೀತಿ ಬೈದಿರ್ತಾರೆ ಮಕ್ಕಳನ್ನು. ಬೆಳಗಿನ ಶುರು ಮಾಡಿದ್ದು ಎದುರು ಕುಂದ್ರ ಉಳೋದು ಹಿಂಗ ಮಕ್ಕಳನ್ನ ಸಮಾಧಾನ ಇವ್ರು ಮಾಡ್ತಿರ್ತಾರೆ. ಕೊನೆದಾಗೆ
ಸಿಟ್ಟಿಗೆ ಎದ್ದು ಬಿಡ್ತಾನ. ಬರೀ ಎಲ್ಲ ನೀನ ತಗೊಳಕತ್ತಿ, ನನಗೇನೋ ಕೊಡ್ಸೋವ ಅಲ್ಲ, ನನಗೆಲ್ಲ ಕೊಟ್ಟಾನ ಅಲ್ಲ, ಬರ ಪಪ್ಪ ಗಾಡಿ ಕೊಡ್ಸಂತ 500 ರೂಪಾಯಿ ಕೊಟ್ಟವನ. ಬರೀ ಎಲ್ಲ ನೀನ ತಗೊಳಕತ್ತಿಲ್ಲ, ಬೌ ತಗೊಳ್ಳೋದು, ಆಮೇಲೆ ವೆನಿಟಿ ಬ್ಯಾಗ್ ತಗೊಳ್ಳೋದು, ಆಮೇಲೆ ಸರ ತಗೊಳ್ಳೋದು, ಬರೀ ಎಲ್ಲ ನೀನ ತಗೊಳಕತ್ತೆ, ನನಗೇನೋ ಕೊಡ್ಸೋವ ಅಲ್ಲ, ನನಗಾಗೆ ಬೇಕು. ನಮ್ಮ ಹುಡುಗರು ನಮ್ಗಿಂತ ಜಾಸ್ತಿ ಹೇಳಾಕತ್ತಾರ. ನಮ್ಮನ್ನ ವಿಶೇಷವಾಗಿ ಚಿಂಟು ಸಲುವಾಗಿ ಹಾಕಿರ್ತಾರ ನಮ್ಮ ಕಾರ್ಯಕ್ರಮದಾಗ. ನಾವು ಜಾಸ್ತಿ ಚಿಂಟುಗಳನ್ನ ರಂಜಿಸುವಂತ ಪ್ರಯತ್ನವನ್ನು ಮಾಡ್ತಿರ್ತೀನಿ. ಚಿಂಟು ಟಿವಿಯಲ್ಲಿ ಕೂಡ ಒಂದು ಚೋರ್ ಗುರು ಚಂಡಾಳ ಶಿಷ್ಯ ಮತ್ತು ಕಿಲಾಡಿ ಜೋಡಿ ಅಂತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದೀವಿ ಅಂತ ಹೇಳ್ತಾ, ಇನ್ನೊಂದಿಷ್ಟು ಆಗ್ಬೋದು 2 ಮಿಮಿಕ್ರಿಗಳನ್ನ ತಗೊಂಡ್ಬರ್ತೀನಿ. ಇನ್ನು ವಿಶೇಷವಾಗಿ ಆ ಎಮ್ಮೆ ಕರು ಧ್ವನಿ ಮಾಡ್ತಾರೆ. ನಾನು ಕೆಲವು ಪ್ರಾಣಿಗಳ ಧ್ವನಿಯನ್ನ ಮಾಡುವುದರ ಮುಖಾಂತರ ಅವುಗಳ ಭಾಷೆಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿರ್ತೀನಿ. ಈಗ ನಾಯಿಗಳು ಯಾವ ರೀತಿ ಕರಿತಾವ ಅಂದ್ರೆ, ಈ ರೀತಿ ಕರೆಯುವಂತ ಪ್ರಯತ್ನ ಮಾಡ್ತದೆ. ಅದು ಶಬ್ದ ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ, ಆ ಭಾಷೆಯಲ್ಲಿ ಏನ್ ಶಬ್ದ ಅಂತ ನಾಯಿಗಳು ಗೊತ್ತಾಗ್ತಾ ಇಲ್ಲ, ಅದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೊಂದು, ಎಮ್ಮೆ ಕರು ಕೇಳ್ತದ ಆ ತಾಯಿಯನ್ನ ಇನ್ನಷ್ಟು ಹಾಲು ಬೇಕು ಅಂತ. ಕೆಲವ್ರು ಏನ್ ಮಾಡ್ತಾರ ಅಂದ್ರೆ, ಎಮ್ಮೆ ಕರು ಬಿಟ್ಟ ತಕ್ಷಣ ಎಲ್ಲ ತಾವ ಹಿಂಡ್ಕೊಂಡು ಜಾಸ್ತಿ ಎಮ್ಮೆ ಕರಿಗೆ ಹಾಲು ಬಿಡೋದಿಲ್ಲ. ಅವಾಗ ಎಮ್ಮೆ ಕರು ಕೇಳ್ತದ ಏನಂತಾರ, ಎಮ್ಮೆ ಕರು ಏನ್ ಹೇಳ್ತದಂದ್ರೆ, ಇನ್ನಷ್ಟು ನಾವು ಸ್ವಲ್ಪ ಹಾಲು ಕುಡಿಬೇಕು ಬಿಡು ಅಂತ ಹೇಳ್ತಿರ್ತದ. ಈ ಎಮ್ಮೆ ಕರು ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಇನ್ನ ಬೆಪ್ಪುಗಳ ಜಗಳ ಹೆಂಗಿರ್ತದ ನೋಡಿ. ರಾತ್ರಿ ಭಯಾನಕವಾಗಿ ಜಗಳ ಮಾಡ್ತಿರ್ತವೆ. ಕೆಲವರು ದೆವ್ವ ಭೂತ ಅಂತ ತಿಳ್ಕೊಂತಿರ್ತಾರೆ, ಆ ರೀತಿ ಇರಲ್ಲ ಜಾಸ್ತಿ. ಯಾವ ರೀತಿ ಭಯಾನಕವಾಗಿ ಜಗಳವನ್ನ ಮಾಡ್ತಾವ ಮಧ್ಯರಾತ್ರಿ ಬೆಕ್ಕುಗಳು ಅಂದ್ರೆ, ಏನಾದ್ರೆ ಯಾರಿಗೆ ಈ ರೀತಿಯಾಗಿ ಬೆಕ್ಕುಗಳ ಜಗಳ ಇರ್ತದೆ ನೋಡ್ರಿ. ಎಲ್ಲರೂ ನಗ್ತಾ ಇದ್ರಿ, ಇನ್ನು ಕೆಲವರು ಕುಂತಾರ ಮಿಶಿಕಡ ಹೊಲ್ರ ಅವ್ರು ನಗಸುದು ಒಂದ, ಹೋಗಿ ಎಣ್ಣೆ ಕಟ್ಟಾಡ್ಸುದು ಒಂದರಿ. ಒಂದ್ ನಮ್ನಿ ಇರ್ತಾರ್ರಿ ನೋಡ್ರಿ. ನಮ್ಮ ಹಾಸ್ಯ ಭಾಷಣಕಾರ ಇರ್ತಕ್ಕಂಥ ರವಿ ಭಜಂತ್ರಿ ಸರ್ ಹೇಳು ಹಂಗ, ಕೆಲವ್ರು ನಗಸುದು ಒಂದ, ಹೋಗಿ ಹೆಣಗ ಕಟ್ಟಾಡ್ಸುದು ಒಂದರಿ. ನೋಡ್ರಿ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರ ಹೆಣ್ಮಕ್ಳು ನೋಡ್ರಿ ಜಾಸ್ತಿ ನಾವು ಹಾಸ್ಯ ಪ್ರಜ್ಞೆಯನ್ನ ಕಾಣೋದು ಯಾರಲ್ಲ ಅಂತಂದ್ರ ಹೆಣ್ಮಕ್ಳಲ್ಲಿ ಜಾಸ್ತಿ ರೀ. ಗಂಡ ಮಕ್ಳಲ್ಲಿ ನಾವು ಹಾಸ್ಯವನ್ನ ಕಾಣೋದಿಲ್ರಿ, ಬರೀ BP ಶುಗರ್ ಇದ್ರಾಗ ಇರ್ತಾರ ನೋಡ್ರಿ. ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ BP ಶುಗರ್ ಹಾರ್ಟ್ ಅಟ್ಯಾಕ್ ಯಾಕೆ ಬರಲ್ಲ ಅಂದ್ರ, ಅವರು ಅವಾಗ ಎಕ್ಸರ್ಸೈಸ್ ಮಾಡ್ತಿರ್ತಾರೆ. ಏನು, ಮುಗಿನ ವ್ಯಾಯಾಮ, ಈ ಬರೋ ವ್ಯಾಯಾಮ, ಈ ಮುಖದ ವ್ಯಾಯಾಮ ಅವರು ಅವಾಗ ಮಾಡ್ತಿರ್ತಾರೆ. ಅವ್ರು ಊಟ ಲಪೋ ಹೊಡೆಯಂಗಿಲ್ಲ, BP ಶುಗರ್ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ನಮ್ಮ ಗಂಡ ಮಕ್ಕಳು ಏನಪ್ಪಾ ಅಂದ್ರೆ ಏನೋ ವ್ಯಾಯಾಮ ಮಾಡಿದ್ರು ಸೀರಿಯಸ್ ಆಗಿರ್ತಕ್ಕಂಥ ವ್ಯಾಯಾಮ ಮಾಡ್ತಿರ್ತೀವಿ ನೋಡಿ. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ, ಹಬ್ಬ ಹರಿದಿನ ಸಂಭ್ರಮ ನೋಡ್ಬೇಕಾದ್ರೆ ಮನೆಯಲ್ಲಿ ಹೆಣ್ಮಕ್ಳ ಜಾಸ್ತಿ ರೀ ನೋಡ್ರಿ. ಅವ್ರ ಹಬ್ಬ ಬಂದು ಅಂದ್ರ ಏನ್ ಮಾಡ್ತಾರೆ ಕೆಲವ್ರು ಹೆಣ್ಮಕ್ಳು ಅಂದ್ರೆ, ಟ್ರೆಜರಿ ಓಪನ್ ಮಾಡ್ತಾರ. ಅವ್ರು ಟ್ರೆಜರಿ ಓಪನ್ ಮಾಡಿ ಇದ್ರ ಯಾವ್ದು ಸೀರೆ ಹೊಸದೈತಿ, ಇದ್ರ ಯಾವ್ದು ಸೀರೆ ಕಲರ್ ಚಂದ ಐತಿ, ಇದ್ರ ಯಾವ್ದು ಡಿಸೈನ್ ಚಲೋ ಐತಿ ಅಂತ ಇವ್ರು ವಿಚಾರ ಮಾಡ್ತಾರ. ನಾವು ಗಂಡ ಮಕ್ಳು ವಿಚಾರ ಮಾಡ್ತೀವ್ರಿ. ನಮ್ಮ ಹಬ್ಬ ಬಂತಪ್ಪ ಅಂದ್ರ ಇವ್ರು ಟ್ರೆಜರಿ ಓಪನ್ ಮಾಡ್ರಿ, ನಾವು ಟ್ರೆಜರಿ ಓಪನ್ ಮಾಡಲ್ಲ. ಗಂಟೆ ಒಗದ ಬಿಟ್ಟಿರ್ತೀವಿ. ಗಂಟೆ ಓಪನ್ ಮಾಡಿ ಇದ್ರ ಯಾವ್ದು ಬಾಳ ಹರಿದೈತಿ, ಇದ್ರ ಯಾವ್ದು ಬಾಳ ಹಳಿದೈತಿ, ಇದ್ರ ಯಾವ್ದು ಬಾಳ ಹೊಲಸಾಗೈತಿ,
ಏನೇ ಮಾಡೋರು ಇವ್ರು ವರ್ಷ ಪೂರ್ತಿ ಇವ್ರಿಗೆಲ್ಲ ಗಂಡ ಮಕ್ಳು ಎಲ್ಲಾರು ಇವ್ರಿಗೆ ಖರ್ಚು ಮಾಡಿ 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 ಲಾಸ್ಟಕ್ಕ ಮುಳಿ ಬರ್ತೈತ್ರಿ. ಖರ್ಚು ಮಾಡ್ಬೇಕಂತ ಕಿಶದ ಕೈ ಹಾಕಿದ್ರೆ ಕಿಶದ ₹1 ಇರಂಗಿಲ್ಲ. ಇದಂತ ಪರಿಸ್ಥಿತಿ ಬಂತಲಿ ಅಂತ ನಮ್ಮ ಹಂಗೆ ನಾವು ಹರ್ಕೊಂಡು ಲಬ್ಬ ಅಂತ ಹೋಯ್ಕೊಂತೀವಿ ನೋಡ್ರಿ. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಕೆಲವರು ಹೆಣ್ಮಕ್ಳು ಸ್ಪೆಷಲ್ ಆಗಿ ರೆಡಿ ಆಗಿ ಬರ್ತಾರೆ. ನಾನು ಆ ಸ್ಪೆಷಲ್ ಆಗಿ ಕಾಣ್ಬೇಕು, ಆಮೇಲೆ ಎಲ್ರು ನನ್ನೇ ಮಾತಾಡ್ತಿರ್ಬೇಕು, ಆಮೇಲೆ ಕೇಳ್ತಾರೆ ಎಲ್ರು ಈ ಸಾರಿ ಎಲ್ ತಗೊಂಡೆ ಅಂತ ಎಲ್ರು ಕೇಳ್ತಿರ್ಬೇಕು, ಆಮೇಲೆ ಬಾಯ್ಸ್ ಎಲ್ಲ ಹಾಗೆ ನೋಡ್ತಾ ನೋಡ್ತಾ ಹೋಗ್ತಿರ್ಬೇಕು. ಈ ರೀತಿಯಾಗಿ ಕೆಲವರು ರೆಡಿಯಾಗಿ ಬಂದಿರ್ತಾರ್ರಿ. ಅವ್ರಿಗಿಂತ ಮತ್ತೊಬ್ರು ಹೆಣ್ಮಗಳು ರೆಡಿಯಾಗಿ ಬಂದ್ರಂದ್ರ ಈ ಹೆಣ್ಮಕ್ಳ ವ್ಯಾಯಾಮ ಶುರು ಆಗ್ತಾವ. ಏನ ಯಾವ ಸಂಜಾಕ ಸೀರೆ ತಂದ ಯಾವ ಆಕಿ ಸೀರೆ ಎಷ್ಟಂತ ಮಾಡಿ ₹1,15,000 ಸೀರೆಗೆ ₹1,15,000 ಅಂತೆವ. ಅದೇನು ಚಂದ ಛಾಯ ರಾಸಿ ಗೊಂಟೆ ಒಂದು ತಾಡಪತ್ರ ಆಗೈತಿ. ಓ ನಕ್ಲೇಸ್ ಅಂತೆವ, ನಕ್ಲೇಸ್ ಎಷ್ಟಂತ ಮಾಡಿ ₹7,00,000 ಅಂತೆವ. ಹೇಳಿ ಮಾಡ್ಸೋಣ ಅಂತ ಬೆಂಗಳೂರಾಗ ಅದೇನು ಚಂದ ಛಾಯ ನಾಯಿ ಕಟ್ಟು ₹1,000 ಆಗೈತಿ. ಮೇಕಪ್ ಅಂತ ಮಾಡ್ಕೊತವ, ಮೇಕಪ್ ಅದು ಹೆಂಗ ಮಾಡ್ತದವ, ಅದೇ ಕೆಂಪ ಮಂಗ್ಯ ಕಣ್ಣಂಗ ಆದತಿವ. ಹಿಂಗ ಮಾಡಿ ಒಟ್ಟ ಲಕ್ವ ಹೊಡೆಯಂಗಿಲ್ಲ. ಅದ್ರಾಗ ನಮ್ಮ ಗಂಡ ಮಕ್ಳಿಗೆ ಕೇಳಬೇಕ್ರಿ. ನಾವು ಹುಡುಗರು ಹೋಗಿರ್ತಾವ, ಏನ್ ಪಲ್ಸರ್ ಬೈಕ್ ತಗೊಂಡ್ ಹೋಗಿರ್ತಾವ ಕಾಲೇಜ್ ಹುಡುಗರು. ಪಲ್ಲ ಕೆಲಸ ಏನ್ ಕೆಲಸ ಮಾರ ಜಾತ್ರೆ ತೋರ್ಸ್ಕೊಂಡ್ ಬರ್ತೈತಿ, ಎಂಜಾಯ್ ಮಾಡ್ಬೇಕ್ರಿ ಅಂತ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಸುಂದರವಾಗಿರ್ತಕ್ಕಂತ ಹುಡುಗಿ ಬಂದ್ ಬಿಡ್ಬೇಕು. ಏನೇನು ವ್ಯಾಯಾಮ ಮಾಡಂಗಿಲ್ರಿ ನಮ್ಮ ಹುಡುಗರು. ಅಲ್ಲೇ ಕರೆಂಟ್ ಹೊಡೆದಂಗ ಆಗಿ ಸ್ಟಾಪ್ ಆಗಿ ನಿಂತು ಬಿಡ್ತಾರ. ಮನಸ್ನಾಗ ಮಡಗಿ ತಿಂತಿರ್ತಾರ, ಯಾರ ಮುಂದೆ ಹೇಳಂಗಿಲ್ಲ ಅದನ್ನ. ಏನ್ ಮನಸ್ನಾಗ ಮಡಗಿ ತಿಂತಿರ್ತಾರಪ್ಪ ನಮ್ಮ ಹುಡುಗರು ಅಂದ್ರ ಅವ ಏನ ಬಾರಿದಾಳೋ ಮಾರಾಯ ಐಶ್ವರ್ಯ ರೈ ಕಣ್ಣಂಗ್ ಕಾಣಕೈತಳೋ ಮಾರಾಯ ಏ ದೋಸ್ತ ನೋಡ್ಯಾರ ನೋಡು, ದೋಸ್ತ ನೋಡು ಬಿಸ್ಲೇರಿ ಬಾಟ್ಲಿ ಇದ್ದಂಗ ನೋಡ್ಯಾರ ನೋಡು. ನಮ್ಮ ಮನೆಯ ಸಿಂಟ್ಯಾಕ್ಸ್ ಟಾಂಕ್ ಇದ್ದಂಗ ಐತಿ. ಈಗ ಅನ್ಕೊಂಡ್ರಪ್ಪ ಲಕ್ವ ಹೊಡಿತಿ ಅಂದ್ರ ರಿಪೇರಿನ ಆಗೋದಿಲ್ಲ ಅಂತ ಹೇಳ್ತಾ ಮತ್ತಷ್ಟು ಹಾಸ್ಯ ಪ್ರಸಂಗನ ಮುಂದಿನ ರೋಡಲ್ಲಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ನೋಡುವ ಭಾಗ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.